ಸರ್ಕಾರ ಆನ್ಲೈನ್ ಗೇಮಿಂಗ್ ಆಪ್ ಬ್ಯಾನ್ ಮಾಡಿದೆ. ಡ್ರೀಮ್ 11, ಪೋಕರ್ ಬಾಜಿ, ರಮ್ಮಿ ಈ ತರ ಲಕ್ಷಾಂತರ ಜನರ ಜೀವನವನ್ನು ಹಾಳು ಮಾಡಿದ ಆಪ್ಗಳು ಬಂದ್. ಈ ಬ್ಯಾನ್ ನಿಂದ ಅತಿ ಹೆಚ್ಚು ತೊಂದರೆ ಯಾರಿಗಾಗಿದೆ ಅಂತ ನೋಡೋಣ. ಮೊದಲನೇದು ಪ್ಲೇಯರ್ಸ್. 45 ಕೋಟಿ ಪ್ಲೇಯರ್ಸ್ ಪ್ರತಿ ವರ್ಷ 20,000 ಕೋಟಿ ಹಣ ಸೋಲ್ತಾ ಇದ್ರು. ಆದ್ರೆ ಈ ಎಲ್ಲಾ ಪ್ಲೇಯರ್ಸ್ ಇಲ್ಲಿಗಲ್ ಆಪ್ಸ್ ಗೆ ಶಿಫ್ಟ್ ಆಗೋ ಸಾಧ್ಯತೆ ಇವಾಗ ಜಾಸ್ತಿ ಇದೆ. ಎರಡನೇದು ಗೇಮಿಂಗ್ ಕಂಪನೀಸ್. 400ಕ್ಕಿಂತ ಹೆಚ್ಚಿನ ಗೇಮಿಂಗ್ ಸ್ಟಾರ್ಟ್ಅಪ್ ಕಂಪನಿಗಳು ಪ್ರಭಾವಿತ ಆಗಿದ್ದವು. ಆದ್ರೆ ಇನ್ವೆಸ್ಟ್ ಮಾಡಿರತಕ್ಕಂತಹ 25,000 ಕೋಟಿ ರಿಸ್ಕ್ ಅಲ್ಲಿ ಇದೆ. ಮೂರನೇದು ಜಾಬ್ಸ್. 2 ಲಕ್ಷ ಜಾಬ್ಸ್ ಗಳು ಇದರಿಂದ ಹೋಗ್ತವೆ. ಡೆವಲಪರ್ಸ್, ಡಿಸೈನರ್ಸ್, ಮಾರ್ಕೆಟಿಂಗ್ ಅವರು ತುಂಬಾ ರಿಸ್ಕ್ ಅಲ್ಲಿ ಇದ್ದಾರೆ. ಇನ್ನು ನಾಲ್ಕನೇದು ಗವರ್ಮೆಂಟ್. ಸರ್ಕಾರಕ್ಕೆ ಪ್ರತಿ ವರ್ಷ 15,000 ರಿಂದ 20,000 ಕೋಟಿ ರೆವಿನ್ಯೂ ಬರ್ತಾ ಇತ್ತು. ಇವಾಗ ಇದೆಲ್ಲ ನಿಂತು ಹೋಗುತ್ತೆ. ಇನ್ನು ಐದನೇದು ಗೇಮ್ ಸ್ಪಾನ್ಸರ್ಶಿಪ್. ಫ್ಯಾಂಟಸಿ ಗೇಮ್ ಇಂದ ಕ್ರಿಕೆಟ್ ಗೆ 5,000 ಕೋಟಿ ಸ್ಪಾನ್ಸರ್ಶಿಪ್ ಸಿಗ್ತಾ ಇತ್ತು. ಬ್ಯಾನ್ ಆಗಿರೋದ್ರಿಂದ BCCI ಮತ್ತು IPL ಟೀಮ್ ನ ಅರ್ನಿಂಗ್ಸ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಇನ್ನು ಆರನೇದು ಅಡ್ವರ್ಟೈಸ್ಮೆಂಟ್ ಅಂಡ್ ಇನ್ಫ್ಲುಯೆನ್ಸರ್. 17,000 ಕೋಟಿ ದುಡ್ಡು ಆಡ್ಸ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ರು. ಇದೇ ಒಂದು ಇಂಡಸ್ಟ್ರಿಯಿಂದ ಬರ್ತಾ ಇತ್ತು. ಬಾಲಿವುಡ್, ಇನ್ಫ್ಲುಯೆನ್ಸರ್, ಕ್ರಿಕೆಟರ್ಸ್ ಎಲ್ಲಾ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗ್ತಾ ಇದಾವೆ. ಸ್ಟಾಕ್ ಮಾರ್ಕೆಟ್. ಇನ್ನು 7ನೇದು ಸ್ಟಾಕ್ ಮಾರ್ಕೆಟ್. ಕೇವಲ ಒಂದು ವಾರದಲ್ಲಿ 20 ರಿಂದ 23% ಅಷ್ಟು ಸ್ಟಾಕ್ ಬೀಳ್ತಾ ಇದಾವೆ. ತುಂಬಾ ಇನ್ವೆಸ್ಟರ್ ಪ್ಯಾನಿಕ್ ಮೂಡ್ ಅಲ್ಲಿದ್ದಾರೆ. ಸರ್ಕಾರ ತಗೊಂಡಿರುವ ಈ ಒಂದು ನಿರ್ಧಾರಕ್ಕೆ ನಿಮಗೆ ಏನ್ ಅನ್ಸುತ್ತೆ? ನಮಸ್ಕಾರ.